ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತೀರಾ ಹಾಗಾದ್ರೆ? ಅಲ್ಲೇನು ಸಂಶಯ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಎರಡು ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇದ್ದಾರವರು, ಅವರ ಬಗ್ಗೆ, ಮಂಜುನಾಥ್ ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಆ ಭಾಗದ ಮತದಾರರಿದೆ. ಆ ಭಾಗದಷ್ಟೇ ಅಲ್ಲ, ಇಡೀ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಅವರ ಆರೋಗ್ಯ ಇಲಾಖೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆ ಅವರಿಗೆ ಇವತ್ತು ದೊಡ್ಡ ಇರ್ತಕ್ಕಂಥ ಗುಡ್ ವಿಲ್ ಅವರಿಗೆ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಮಂಜುನಾಥ್ ಅಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರಿಂದ ಆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅವರ ಒಂದು ಚಿಕಿತ್ಸೆಯಿಂದ ಜೀವ ಪಡೆದಿರ್ತಕ್ಕಂಥದ್ದೇನಿದೆ ಅದು ಪ್ರತಿಯೊಬ್ಬರು ನೆನೆಸ್ಕೊಳ್ತಕ್ಕಂಥದ್ದೇನಿದೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಉತ್ತಮವಂತ ಅಭ್ಯರ್ಥಿ ಅಂತಕ್ಕಂಥ ಭಾವನೆ ನಿರ್ಮಾಣ ಆಗಿದೆ. ಬುದ್ಧಿವಂತ ಅಳಿಯ JDS ಸಿಂಬಲ್ ಅನ್ನ ಬಿಟ್ಟು ಬಿಜೆಪಿ ಸಿಂಬಲ್ ಅಲ್ಲಿ ಹೋಗಿ ನಿಂತ್ಕೊಂಡ್ರು ಡಿ ಕೆ ಬ್ರದರ್ಸ್. ಬುದ್ಧಿವಂತ ಅಳಿಯ ರಾಜಕಾರಣಕ್ಕೆ ಬರಬೇಕು ಅಂತ ಇರಲಿಲ್ಲ. ಬುದ್ಧಿವಂತ ದೇವೇಗೌಡರ ಕುಟುಂಬ ಏನಿದೆ ಲೆಕ್ಕಾಚಾರ ಮಾಡಿ ಇವತ್ತು ಅವರನ್ನ ಬಿಜೆಪಿ ನಿಲ್ಲಿಸಿರ್ತಕ್ಕಂಥ. ಇವತ್ತು ಕಾಂಗ್ರೆಸ್ ನಾಯಕರುಗಳು ಎಷ್ಟೇ ಟೀಕೆ ಮಾಡಲಿ ಡಾಕ್ಟರ್ ಮಂಜುನಾಥ್ ಬಗ್ಗೆ, ಮಂಜುನಾಥ್ ರಾಜಕೀಯಕ್ಕೆ ಬರಬೇಕು ಅನ್ನೋದು ಇರಲಿಲ್ಲ. ಕೆಲವು ಮಾಧ್ಯಮದ ಸ್ನೇಹಿತರುಗಳು ಅವರ ಸರ್ವಿಸ್ ನೋಡಿ ಬಹುಶಃ ಅಂಥ ವ್ಯಕ್ತಿಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ವಿಶ್ಲೇಷಣೆಗಳನ್ನು ಪ್ರಾರಂಭ ಮಾಡಿದ್ದೆ ಮಾಧ್ಯಮದ ಹಲವಾರು ಮಿತ್ರರುಗಳೇ. ಅದರ ಮೇಲೆ ಅವರ ಹೆಸರು ಚಲಾವಣೆಗೆ ಬಂತು. ಬಿಜೆಪಿ ಪಕ್ಷದಲ್ಲೂ ಸಹ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡ್ಕೊಂಡ್ರೆ ಅವರ ಪಕ್ಷಕ್ಕೂ ಒಂದು ಇಂಥ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಉತ್ತಮವಾದ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗುತ್ತೆ ಅಂತ ಕಾರಣದಿಂದ ರಿಕ್ವೆಸ್ಟ್ ಮಾಡಿದ್ರು ಅವರನ್ನು, ಇಲ್ಲ ಮಂಜುನಾಥ್ ಅವ್ರನ್ನ ಕನ್ವಿನ್ಸ್ ಮಾಡಿ. ಅದರ ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನೇ ಹೊತ್ಕೊಂಡೆ. ದೇವೇಗೌಡರನ್ನೂ ಕನ್ವಿನ್ಸ್ ಮಾಡಿದೆ. ಅವರ ಒಪ್ಪಿಗೆ ಮೇರೆನೆ ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಿದೆ. ಯಾಕೆಂದ್ರೆ ಇಲ್ಲಿ ಬಿಜೆಪಿ JDS ಹೊಂದಾಣಿಕೆ ಆಗೋಗಿದೆ. ಬಿಜೆಪಿ ಸಿಂಬಲ್ ಅಲ್ಲಿ ನಿಂತಿರೋ ಒಂದೇ, JDS ಸಿಂಬಲ್ ಅಲ್ಲಿ ನಿಂತಿರೋ ಒಂದೇ. ರಾಜಕೀಯದ ಸ್ಟ್ರಾಟಜಿ ಅಂತಕ್ಕಂಥದ್ದೇನಿದೆ ಆ ಸ್ಟ್ರಾಟಜಿ ವರ್ಕೌಟ್ ಆಗಬೇಕು ಅಂತಲೇ ನಾವೇ ಅವರನ್ನ ಬಿಜೆಪಿ